ನನಿ ತನಿ ನನಿ ತಂದಾನೇ ನನಿ ತಾನ. ಮೀನು ಸಾಕಾಣಿಕೆ ಒಂದು ಲಾಭದಾಯಕ ಉದ್ದಿಮೆ. ಗ್ರಾಹಕರಿಗೆ ಪೌಷ್ಟಿಕ ಭರಿತ ಆಹಾರ, ಕೃಷಿಕರಿಗೆ ಸುಸ್ಥಿರ ಆದಾಯ ತರಬಲ್ಲ ಈ ಉದ್ದಿಮೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ. ಇದುವರೆವಿಗೆ ಗೆಂಡೆ ಮೀನುಗಳ ಸಾಕಾಣಿಕೆಗೆ ಮಾತ್ರ ಸೀಮಿತವಾಗಿದ್ದ ಈ ಉದ್ದಿಮೆಗೆ ಹೊಸ ಸೇರ್ಪಡೆ ಫಂಗಸ್ ಕ್ಯಾಟ್ಫಿಶ್. ಇವುಗಳೆರಡರ ಮಿಶ್ರ ಸಾಕಾಣಿಕೆ ಹೆಚ್ಚು ಲಾಭದಾಯಕ ಎನ್ನುವುದು ಇತ್ತೀಚಿನ ಸಂಶೋಧನೆಗಳ ಫಲಶ್ರುತಿ. ಗೆಂಡೆ ಮೀನು ಸಾಕಣೆ ಅಂತಂದರೆ ಬಹುಶಃ ತಮಗೆಲ್ಲ ಗೊತ್ತಿದೆ. ಕಾಟ್ಲಾ, ರೋಹು, ಮೃಗಾಲ್ ಇವು ಗೆಂಡೆ ಮೀನುಗಳು. ಅದರ ಜೊತೆಗೆ ನಮ್ಮ ಹುಲ್ಲು ಗೆಂಡೆ, ಬೆಳ್ಳಿ ಗೆಂಡೆ, ಸಾಮಾನ್ಯ ಗೆಂಡೆ ಅಂತ ಸಹ ಉಂಟು, 6 ತಳಿಗಳು. ಆದರೆ ಸಾಮಾನ್ಯವಾಗಿ ಕಾಟ್ಲಾ, ರೋಹು, ಮೃಗಾಲ್ ಎಲ್ಲ ಕಡೆ ನಮ್ಮ ಕೃಷಿಗೆ ದೊರೀತವೆ, ಅವು ಸಾಕಣೆ ಮಾಡ್ತಾರೆ. ಅದಕ್ಕೆ ನಾವು ಗೆಂಡೆ ಮೀನುಗಳು, ದೊಡ್ಡ ಗೆಂಡೆ ಮೀನುಗಳು ಅಂತ ಹೇಳ್ತಕ್ಕಂಥದ್ದು. ಅದಲ್ಲದೆ ಈಗ ಫಂಗಸ್ ಕ್ಯಾಟ್ಫಿಶ್ ಅಂತ ಏನು ಹೇಳ್ತೀವಿ, ಫಂಗಸ್ ಕ್ಯಾಟ್ಫಿಶ್ ಅಂದರೆ ಅದು ಒಂದು ಉತ್ತಮವಾದ ತಳಿ ಮತ್ತು ಇತ್ತೀಚೆಗೆ ಒಂದು ಹೊಸ ತಳಿ ಅಂತ ಹೇಳ್ಬೋದು. ಅದನ್ನು ನಮ್ಮ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯದ ಈ ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ಸಹ ನಮ್ಮ ಕೃಷಿಕರು ಇದ್ರ ಬಗ್ಗೆ ಸಾಕಣೆ ಮಾಡ್ತಾಯಿದ್ದಾರೆ. ನಾವು ಈ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಇದರ ಬಗ್ಗೆ ಒಂದು ಸಂಶೋಧನೆಯನ್ನು ನಾವು ತಗೊಂಡಿದ್ವಿ. ಇತ್ತೀಚೆಗಷ್ಟೇ ನಾವು ಸಂಶೋಧನೆಯನ್ನು ಅದು ಪೂರ್ತಿ ಮಾಡಿದ್ದೀವಿ. ಏನಂದರೆ ಈ ಎರಡು ಫಂಗಸ್ ಕ್ಯಾಟ್ಫಿಶ್ ಮತ್ತು ಈ ಗೆಂಡೆ ಮೀನುಗಳ ಮಿಶ್ರ ತಳಿ ಸಾಕಣೆ ಬಗ್ಗೆ ನಾವು ಒಂದು ಸಂಶೋಧನೆ ಮಾಡಿದ್ವಿ. ಆ ಸಂಶೋಧನಾ ಫಲಿತಾಂಶಗಳ ಪ್ರಕಾರ ನಾವು ಹೇಳೋದಾದರೆ ಇದು ಭಾಳ ಉತ್ತಮವಾಗಿ ಮಿಶ್ರ ತಳಿಯಲ್ಲಿ ಭಾಳ ಉತ್ತಮವಾಗಿ ಬೆಳೀತಾ ಇದೆ ಅಂತ ಕಂಡು ಬಂದಿದೆ. ಯಾಕಂತಂದರೆ ಈಗ ಗೆಂಡೆ ಮೀನುಗಳು ನಾವು ಸಪ್ರೇಟಾಗಿ ಬೆಳೆಸ್ತಕ್ಕಂಥದ್ದು, ಈ ಫಂಗಸ್ ಕ್ಯಾಟ್ಫಿಶನ್ನು ಸಪ್ರೇಟಾಗಿ ಒಂದು ಕೊಳದಲ್ಲಿ ಬೆಳೆಸ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಎರಡು ಜಾತಿಗಳನ್ನು ಅಥವಾ ಎರಡು ಗುಂಪಿನ ಮೀನುಗಳನ್ನು ಒಂದೇ ಕೊಳದಲ್ಲಿ ಹಾಕಿ ಬೆಳೆಸಿದಾಗ ಉತ್ತಮವಾಗಿ ನಮಗೆ ಅದರದ್ದು ಬೆಳವಣಿಗೆ ಮತ್ತು ಇಳುವರಿ ಹಾಗೆ ಅದರ ಆದಾಯ ಸಹ ಜಾಸ್ತಿ ಬರುತ್ತೆ ಅಂತ ನಮಗೆ ತಿಳಿದು ಬಂದಿದೆ. ಈ ಮಿಶ್ರ ಮೀನು ಸಾಕಾಣಿಕೆಗೆ ಕೊಳಗಳನ್ನು ಸಿದ್ಧಗೊಳಿಸುವುದು ಪ್ರಮುಖ ಅಂಶವಾಗಿದ್ದು, ಇವುಗಳ ವಿಸ್ತೀರ್ಣಕ್ಕೆ ಅನುಗುಣವಾದ ಸಂಖ್ಯೆಗಳಲ್ಲಿ ಮೊದಲಿಗೆ ಗೆಂಡೆ ಮೀನುಗಳ ಮರಿಗಳನ್ನು ಹಾಗೂ ಆ ನಂತರ ಕ್ಯಾಟ್ಫಿಶ್ ಮರಿಗಳನ್ನು ಬಿಡುವುದು ಸೂಕ್ತ. ಕೊಳ ತಯಾರಿ ಮೊದಲೇ ನಾವು ಮಾಡಬೇಕಾಗ್ತದೆ. ಕೊಳ ತಯಾರಿ ಸಾಧಾರಣವಾಗಿ ನಾವು ಹೇಗೆ ಗೆಂಡೆ ಮೀನುಗಳಿಗೆ ಮಾಡ್ಕೊಳ್ತೀವಿ ಅದೇ ಥರ ಸ್ವಲ್ಪ ಸುಣ್ಣ ಹಾಕಬೇಕಾಗ್ತದೆ. ಸಾಧಾರಣ ಒಂದು 100 kg ಸುಣ್ಣ ಒಂದು ಎಕರೆಗೆ. ಹಾಗೆ ಒಂದು ವಾರ ಅಥವಾ 10 ದಿನಗಳ ನಂತರ ಸ್ವಲ್ಪ ಗೊಬ್ಬರ ಒಂದು 500 kg ಗೊಬ್ಬರ ಹಾಕಬೇಕಾಗ್ತದೆ, ಸಗಣಿ ಗೊಬ್ಬರನ ಒಣಗಿದ್ದು. ಆ ನಂತರ ಒಂದು ವಾರದ ನಂತರ ನಾವು ಮೊದಲು ಈ ಗೆಂಡೆ ಮೀನು ಮರಿಗಳನ್ನು ಬಿಡಬೇಕಾಗ್ತದೆ. ಅವು ನಾವೇನು ಫಿಂಗರ್ಲಿಂಗ್ಸ್ ಅಂತೀವಿ, ಒಂದು 3-4 ಇಂಚು ಉದ್ದದ ಗೆಂಡೆ ಮೀನು, ಕಟ್ಲಾ, ರೋಹು, ಮೃಗಾಲ್ 3 ತಳಿಗಳನ್ನು ನಾವು ಬಿಡ್ತಕ್ಕಂಥದ್ದು. ಅವು ಸಾಧಾರಣ ಎಷ್ಟು ಬಿಡಬೇಕಂದ್ರೆ, ಸಾಧಾರಣ ನಾವು ಬರೀ ಅವನ್ನೇ ಸಾಕಣೆ ಮಾಡೋದಾದರೆ 1 ಎಕರೆಗೆ ಒಂದು 3000 ಬಿಡ್ತೇವೆ. ಆದರೆ ಇದರಲ್ಲಿ ನಾವು ಒಟ್ಟಿಗೆ ಮಾಡೋದ್ರಿಂದ 1500ರಿಂದ ಒಂದು 2000 ಮರಿ ಬಿಡ್ತಕ್ಕಂಥದ್ದು ಒಂದು ಎಕರೆಗೆ. ಅಂದರೆ ಒಂದೊಂದು ಮೀನು ಅಂದರೆ ಈಗ ಕಟ್ಲಾ 500, ರೋಹು 500 ಮತ್ತು ಮೃಗಾಲ್ 500, 1500 ಮರಿಗಳನ್ನು ಬಿಡ್ತಕ್ಕಂಥದ್ದು. ಬಿಟ್ಟು ಸಾಕಣೆ ಮಾಡಿ ಸುಮಾರು ಒಂದು 2-3 ವಾರ ನಾವು ಅವನ್ನ ಅದಕ್ಕೆ ಆಹಾರವನ್ನು ಕೊಟ್ಟು ನಂತರ ಫಂಗಸ್ ಕ್ಯಾಟ್ಫಿಶ್ ಅಂತ ಏನು ಹೇಳಿದೆ ಅದನ್ನು ಬಿಡ್ತಕ್ಕಂಥದ್ದು. ಯಾಕಂತಂದರೆ ಅದು ಫಂಗಸ್ ಕ್ಯಾಟ್ಫಿಶ್ ಸ್ವಲ್ಪ ಫೆರೋಷಿಯಸ್ ಇರ್ತದೆ, ಅದು ಸ್ವಲ್ಪ ಜಾಸ್ತಿ. ಅದಕ್ಕೆ ಈ ಸಣ್ಣ ಇವು ಮರಿಗಳಿದ್ದರೆ ಅದನ್ನು ತಿನ್ನಬೋದು, ಅದು ಕಚ್ಬೋದು ಅಂತೇಳಿ ಇವನು ಸ್ವಲ್ಪ ನಾವು ದೊಡ್ಡವ ಆದಮೇಲೆ ಒಂದು 2-3 ವಾರ ನಂತರ ಇದು ಫಂಗಸ್ ಕ್ಯಾಟ್ಫಿಶ್ ಮರಿಗಳನ್ನು ಬಿಡ್ತಕ್ಕಂಥದ್ದು. ಬರೀ ಫಂಗಸ್ ಕ್ಯಾಟ್ಫಿಶ್ ಒಂದು ಸಪ್ರೇಟ್ ಕೊಳದಲ್ಲಿ ನಾವು ಸಾಕಣೆ ಮಾಡೋದಾದರೆ 1 ಎಕರೆಗೆ ಸಾಧಾರಣ ಒಂದು 8-9 ಸಾವಿರ ಮರಿಗಳನ್ನು ಬಿಡ್ಬೋದು. ಆದರೆ ಇದರಲ್ಲಿ ಗೆಂಡೆ ಮೀನುಗಳು ಒಟ್ಟಿಗೆ ಸಾಕೋದ್ರಿಂದ ನಮ್ಮಲ್ಲಿ ಒಂದು 4,000 4,000ರಿಂದ 5,000ವರೆಗೂ ಒಂದು ಎಕರೆಗೆ ಬಿಡ್ಬೋದು ಮೀನುಗಳನ್ನು. ಆ ಮರಿಗಳನ್ನು ನಾವು ಸಣ್ಣ ಒಂದು 3 ಇಂಚು ಅಥವಾ 4 ಇಂಚು ಉದ್ದದ ಮರಿಗಳನ್ನು ಬಿಡ್ತಕ್ಕಂಥದ್ದು. ಅದೇ ಕೊಳ ಗೆಂಡೆ ಮೀನುಗಳು ಏನು ನಾವು ಅಲ್ಲಿ ಬಿಟ್ಟಿದ್ದೀವಿ ಅದೇ ಕೊಳಕ್ಕೆ ಬಿಡ್ತಕ್ಕಂಥದ್ದು. ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಉತ್ತಮ ಇಳುವರಿ ಇವುಗಳಿಗೆ ಪೂರೈಸುವ ಆಹಾರದ ಮೇಲೆ ಅವಲಂಬಿತ. ಹಾಗಾಗಿ ಸಾಕಾಣಿಕೆಗಾರರು ಲಭ್ಯತೆಗೆ ಅನುಗುಣವಾಗಿ ಪೌಷ್ಟಿಕ ಭರಿತ ಆಹಾರಗಳನ್ನು ಪೂರೈಸುವುದು ಅತಿ ಮುಖ್ಯ.
ಅದಕ್ಕೆ ಆಹಾರವನ್ನು ಸಹ ನಾವು ಪೂರಕವಾಗಿ ಆಹಾರ ಕೊಡಬೇಕು. ಈಗ ನೈಸರ್ಗಿಕ ಆಹಾರ ಏನು ಈ ಕ್ರಿಮಿಗಳು ಕೀಟಗಳು ಅದರಲ್ಲಿರ್ತಕ್ಕಂಥ ಪಾಚಿ ಎಲ್ಲ ಈ ಮೀನುಗಳಿಗೆ ಆಹಾರವಾಗ್ತದೆ. ಅದಕ್ಕೆ ನಾವು ಗೊಬ್ಬರ ಹಾಕಿದ್ದು ನಂತರ ಪ್ರತಿ ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ಒಂದು 200 ಅಥವಾ ಒಂದು 300-400 kg ಒಂದು ಒಣ ಗೊಬ್ಬರ. ಹಸಿ ಗೊಬ್ಬರ ಆದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ, ಒಣ ಗೊಬ್ಬರ ಆದರೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಆ ತಿಂಗಳಿಗೊಮ್ಮೆ ಆದರೆ ಅದು ಸ್ವಲ್ಪ ನೈಸರ್ಗಿಕ ಆಹಾರ ಸಹ ಉತ್ಪನ್ನ ಆಗ್ತದೆ. ಜೊತೆಗೆ ಪೂರಕ ಆಹಾರವಾಗಿ ನಾವು ಭಾಳ ಅದು ಮುಖ್ಯವಾದ್ದು ಅದನ್ನು ಕೊಡಬೇಕು. ಈ ಕಡ್ಡಿ ರೂಪದ ಆಹಾರ ಅಥವಾ ಪೆಲೆಟ್ ಫೀಡ್ಸ್ ಅಂತ ಏನು ಹೇಳ್ತೀವಿ ಅದು ನಮಗೆ ಈ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದನ್ನು ತಗೊಂಡು ಫೀಡ್ ಆಹಾರ ಹಾಕ್ತಕ್ಕಂಥದ್ದು. ಬಟ್ ಕೆಲವರು ರೈತರು ತುಂಬ ಎಲ್ಲೋ ನಾವು ಇಂಟೀರಿಯರ್ ಹೊರಗಡೆ ನಮಗೆ ಸಿಗೋದಿಲ್ಲ, ಈ ಆಹಾರ ತರಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ನಾವು ಈ ಕ್ಯಾಟ್ಲ್ ಫೀಡ್ ಅಂತ ಏನು ಸಿಗುತ್ತೆ ನಮ್ಮ ಈ ನಂದಿನಿ ಹಾಲು ಉತ್ಪಾದಕಗಳಲ್ಲಿ ಅಥವಾ ಹಸುಗಳಿಗೆ ಅಥವಾ ಕೊಡ್ತಕ್ಕಂಥ ಎಮ್ಮೆಗಳು ಕೊಡ್ತಕ್ಕಂಥ ಕ್ಯಾಟ್ಲ್ ಫೀಡ್ ಪೆಲೆಟ್ ಫೀಡ್ ಕಡ್ಡಿ ರೂಪದ್ದು ಇರುತ್ತಲ್ಲ ಅದನ್ನೇ ತೊಗೊಂಡು ಅದೇ ಆಹಾರನ ಅದು ಸ್ವಲ್ಪ ಚೀಪು ಆಗ್ತದೆ, ಅದರಲ್ಲಿ ಸ್ವಲ್ಪ ಪೌಷ್ಟಿಕಾಂಶ ಕಡಿಮೆ ಇರ್ತದೆ, ತೊಂದರೆ ಇಲ್ಲ. ಆದರೂ ಅದನ್ನು ಸಹ ಕೊಡ್ಬೋದು. ಅದನ್ನು ಆಹಾರ ಇಲ್ಲ ಏನೂ ಇಲ್ಲ ಅಂತಂದರೆ ಅದು ಇಲ್ಲದೇ ಇದ್ದರೆ ನಾವು ಏನು ಇಂಡಿ ಮಿಶ್ರಣ ಮತ್ತು ಅಕ್ಕಿ ಪಾಲಿಶ್ ಅಥವಾ ಅಕ್ಕಿ ತೌಡ ಎರಡು ಮಿಕ್ಸ್ ಮಾಡಿ ಕೊಡ್ತಕ್ಕಂಥದ್ದು. ಇಂಡಿ ಅಂದರೆ ಯಾವುದನ್ನ ಚೀಪರ್ ಇಂಡಿ, ಈಗ ಶೇಂಗಾ ಹಿಂಡಿ ತುಂಬ ಬೆಲೆ ಜಾಸ್ತಿ ಆಗ್ತಾಯಿದೆ, ಅದು ಒಂದು 40 ಭಾಗ ಇಂಡಿ, ಸೋಯಾಬೀನ್ ಹಿಂಡಿ ಆಗ್ಬೋದು ಅಥವಾ ಕಡಲೆ ಹಿಂಡಿ ಆಗ್ಬೋದು ಅಥವಾ ಬೇರೆ ಈ ಹತ್ತಿ ಹಿಂಡಿ ಕೋಕೋನಟ್ ಕೇಕ್ ಅಂತ ಅದು ಯಾವುದು ಸಹ ಆಗ್ತದೆ, ಯಾವುದು ಚೀಪ್ ಇರುತ್ತೆ ಅದು. ಮತ್ತು ಅದ್ರ ಜೊತೆಗೆ ಒಂದು 60 ಭಾಗ ಅಕ್ಕಿ ಪಾಲಿಶ್ ಅಥವಾ ಅಕ್ಕಿ ತೌಡು ಮಿಕ್ಸ್ ಮಾಡಿ ಅದನ್ನು ಒದ್ದೆ ಮಾಡಿ ಒಂದು ಮುದ್ದೆ ಥರ ಹಾಕಿ ಕೊಡ್ಬೋದು. ಅದು ಯಾವುದು ಆಹಾರ ಇದು ಬೇರೆ ಸಿಗದೇ ಇದ್ದರೆ, ಇಲ್ಲ ಸಿಕ್ಕರೆ ನಮಗೆ ಆ ಗುಳಿಗೆ ರೂಪದ ಅಥವಾ ಕಡ್ಡಿ ರೂಪದ ಆಹಾರ ಒಳ್ಳೆಯದು. ಸೊ ಆಹಾರ ನಾವು ದಿನಕ್ಕೆ 1-2% ಸ್ಟಾರ್ಟಿಂಗ್ ನಾವು ಸಾಕಣೆ ಮಾಡಿದ ಒಂದು 2 ಭಾಗ ಅಂದರೆ 100 ಮೀನು ತೂಕಕ್ಕೆ ಒಂದು 2 ಗ್ರಾಮ್ ಲೆಕ್ಕದಲ್ಲಿ ಒಂದು ದಿನಕ್ಕೆ. ಅದು ಬೆಳೀತಾ ಒಂದು 2-3 ತಿಂಗಳು ಆದಮೇಲೆ ಅದು 1 ಭಾಗ ಕೊಟ್ಟರೆ ಸಾಕು. ದಿನಕ್ಕೆ 2 ಸಾರಿ ಕೊಟ್ಟರೆ ಉತ್ತಮ. ಬೆಳಗ್ಗೆ ಅರ್ಧ, ಸಾಯಂಕಾಲ ಅರ್ಧ ಕೊಡ್ತಕ್ಕಂಥದ್ದು. ಆಗದಿದ್ದರೆ ಅಟ್ಲೀಸ್ಟ್ ಒಮ್ಮೆ ಆದರೂ ಕೊಡಲೇಬೇಕು. ಮತ್ತು ನೀರಿನ ಗುಣವಿಶೇಷತೆ ಸಹ ಕಾಪಾಡ್ಕೋಬೇಕಾಗತ್ತೆ. ನೀರಿನ ಗುಣವಿಶೇಷತೆ ಅಂದರೆ ಅದರಲ್ಲಿ ಆಮ್ಲಜನಕ ಇರ್ತಕ್ಕಂಥದ್ದು, ಈ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರ್ತಕ್ಕಂಥದ್ದು, ಮತ್ತು pH ನೋಡ್ಕೋಬೇಕಾಗ್ತದೆ. pH ರಸಸಾರ ನಮಗೆ ಕಡಿಮೆ ಇದ್ದಾಗ ನಾವು ಸ್ವಲ್ಪ ಆ ಸುಣ್ಣ ಮೊದಲೇ ಹಾಕ್ತೀವಲ್ಲ ಅದೇ ಉದ್ದೇಶದಿಂದ. ಮತ್ತು ಯಾವುದೇ ರೋಗ ರುಜಿನಗಳು ಸಹ ಕಡಿಮೆ. ಇದು ಉತ್ತಮ ಒಂದು ಇಳುವರಿಯನ್ನು ಸಹ ಬರ್ತದೆ. ಎಷ್ಟು ಸಾಧಾರಣ ಬರ್ಬೋದು ಈ ಮಿಶ್ರ ತಳಿ ಸಾಕಣೆಯಲ್ಲಿ ಅಂತಂದರೆ, ಈಗ ನಾವು ಫಂಗಸ್ ಕ್ಯಾಟ್ಫಿಶ್ ಅಂತ ಹೇಳಿದ್ವಿ, ಅದರಲ್ಲಿ ಸಾಧಾರಣ ನಮಗೆ 1.5 ಅಂದರೆ 1500 kg ಅಷ್ಟು ಉತ್ಪನ್ನ ಬರೋ. ಅಂದರೆ ಒಂದೊಂದು ಮೀನು ಸಾಧಾರಣ 1 kg ಬೆಳೀತಾವೆ. ಇದು 1 ವರ್ಷದ ಬೆಳೆ ಅಲ್ಲ, 6-7 ತಿಂಗಳಲ್ಲಿ ನಮಗೆ ಒಂದು ಬೆಳೆ ತೆಗೆದು ಬಿಡ್ಬೋದು. ಅದರಲ್ಲಿ ಒಂದು ಕ್ಯಾಟ್ಫಿಶ್ ಅಷ್ಟು ಬೆಳೀತದೆ. ಮತ್ತು ಈ ಗೆಂಡೆ ಮೀನುಗಳು ಸಾಧಾರಣ ನಾವು ಅದರಲ್ಲಿ ಒಂದು 500-600 ಗ್ರಾಮ್ ಬರ್ತವೆ ಅವು. ಯಾಕಂದರೆ 6-7 ತಿಂಗಳಲ್ಲಿ 1 kg ಬೆಳೆಯೋದಿಲ್ಲ. ಒಂದು 500-600 ಗ್ರಾಮ್ ಆದರೂ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ, ಮಾರಾಟ ಮಾಡ್ಬೋದು ಹಿಡಿದ್ಬಿಟ್ಟು. ಇಲ್ಲ ಅಂದರೆ ಅದನ್ನು ಗೆಂಡೆ ಮೀನುಗಳ ಬೇಕಾದ್ರೆ 1-2 ತಿಂಗಳು ಹಾಗೆ ಅವನ್ನು ಬಿಟ್ಕೊಂಡು 1-2 ತಿಂಗಳ ನಂತರ ಹಿಡಿದು ಮಾರಾಟ ಮಾಡ್ಬೋದು. ಕ್ಯಾಟ್ಫಿಶು ಕೂಡಲೇ ಮಾರಾಟ ಮಾಡಿಬಿಟ್ಟು ಆಗ ನಮಗೆ ಒಳ್ಳೆ ಉತ್ಪನ್ನ ಮತ್ತು ಒಳ್ಳೆ ಇಳುವರಿ ಸಹ ಬರ್ತದೆ. ಗೆಂಡೆ ಮೀನುಗಳಲ್ಲಿ ಸಾಧಾರಣ ನಮಗೆ ಒಂದು 750 kg ಅಷ್ಟು ಉತ್ಪನ್ನ ಬರ್ಬೋದು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮೀನಿಗೆ ಹೆಚ್ಚಿನ ಬೇಡಿಕೆ ಇದ್ದು ಇದು ಹೆಚ್ಚಿನ ಆದಾಯ ತಂದುಕೊಡಬಲ್ಲ ಉದ್ದಿಮೆಯಾಗಿದೆ ಎಂಬುದು ವಿಜ್ಞಾನಿಗಳ ಅಭಿಮತ. ಉತ್ಪನ್ನ ಅದರಿಂದ ಮತ್ತು ಎಲ್ಲ ನಾವು 2 ಆದಾಯ ಲೆಕ್ಕ ಹಾಕಿದರೆ ಒಳ್ಳೆ ಮಾರುಕಟ್ಟೆ ರೇಟ್. ಗೆಂಡೆ ಮೀನುಗಳು 80 ರೂಪಾಯಿಗಿಂತ ಜಾಸ್ತಿ ಇದೆ 1 kg. ಈ ನಾವು ಏನು ಕ್ಯಾಟ್ಫಿಶ್ ಫಂಗಸ್ ಕ್ಯಾಟ್ಫಿಶ್ಗೆ 60 ರೂಪಾಯಿ, 50-60 ರೂಪಾಯಿ ಶೇರ್ ಸಿಗ್ತದೆ. ಎಲ್ಲ ಆದರೆ ನಮಗೆ ಸಾಧಾರಣ ಒಂದು 2,40,000 ಆದಾಯ ಬರ್ತದೆ 6-7 ತಿಂಗಳಲ್ಲಿ. ಅದರಲ್ಲಿ 1 ಲಕ್ಷ ನಾವು ಖರ್ಚು, ಅದು ಮುಖ್ಯವಾಗಿ ಹೋಗೋದೇ ಆಹಾರ ಮೇಜರ್ ಇನ್ಪುಟ್. ಅದ ನಂತರ ಬೇರೆ ಎಲ್ಲ ಖರ್ಚುಗಳು ಸೇರಿ 1 ಲಕ್ಷ ಆದರೆ ಇನ್ನು 1,40,000 ಆದಾಯ ನಮಗೆ ನಿವ್ವಳ ಆದಾಯ, ನೆಟ್ ಪ್ರಾಫಿಟ್ಟು ನಮ್ಮ ಕೃಷಿಕರಿಗೆ ಈ ಒಂದು ಫಂಗಸ್ ಕ್ಯಾಟ್ಫಿಶ್ ಮತ್ತು ಗೆಂಡೆ ಮೀನುಗಳ ಮಿಶ್ರತಳಿ ಸಾಕಣೆಯಿಂದ ಸಿಗ್ತದೆ ಅಂತ ನಮ್ಮ ಸಂಶೋಧನೆಯಿಂದ ಸಹ ತಿಳಿದು ಬಂದಿದೆ. ಒಟ್ಟಾರೆ ಕೃಷಿಕರು ಒಂದೇ ತಳಿಯ ಮೀನು ಸಾಕಾಣಿಕೆಯ ಬದಲು ಮಿಶ್ರತಳಿ ಸಾಕಾಣಿಕೆ ಕೈಗೊಳ್ಳುವ ಮೂಲಕ ಉತ್ತಮ ಇಳುವರಿ, ಅಧಿಕ ಲಾಭ ಹಾಗೂ ಸುಸ್ಥಿರ ಆದಾಯವನ್ನು ಪಡೆಯಬಹುದಾಗಿದೆ. ನಮ್ಮ ಕೃಷಿಕರು ಹೆಚ್ಚಿನ ಮಟ್ಟದಲ್ಲಿ ಬರೀ ಗೆಂಡೆ ಮೀನುಗಳು ಅಥವಾ ಸಾಮಾನ್ಯ ಗೆಂಡೆ ಇಂಥವೇ ಸಾಕಣೆ ಮಾಡೋ ಬದಲು ಈ ಏನು ಫಂಗಸ್ ಕ್ಯಾಟ್ಫಿಶ್ ಇದೆ ಆ ಮರಿಗಳನ್ನು ತಂದು ಈ ಗೆಂಡೆ ಮೀನುಗಳೊಟ್ಟಿಗೆ ಸಾಕಣೆ ಮಾಡೋದ್ರಿಂದ ಹೆಚ್ಚಿನ ಉತ್ಪನ್ನ, ಹೆಚ್ಚಿನ ಆದಾಯ ಮತ್ತು ಇಳುವರಿ ಪಡಿಬೋದು ಅಂತೇಳಿ ಈ ಮೂಲಕ ನಮ್ಮೆಲ್ಲ ಕೃಷಿಕರಿಗೆ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾನೆ.
ಹಿಂದಿನಿಂದಲೂ ಖುಷ್ಕಿ ಭೂಮಿ ಎಂದರೆ ರೈತರಲ್ಲಿ ತಾತ್ಸಾರ ಭಾವನೆ. ನೀರಾವರಿ ಭೂಮಿಯಲ್ಲಿ ಕೈಗೊಳ್ಳುವ ಬೇಸಾಯ ಕ್ರಮಗಳಾಗಲಿ ಪೋಷಕಾಂಶಗಳಾಗಲಿ ಖುಷ್ಕಿ ಭೂಮಿಗೆ ನೀಡುತ್ತಿರಲಿಲ್ಲ. ಆದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿದಲ್ಲಿ ಖುಷ್ಕಿ ಭೂಮಿಯಲ್ಲಿಯೂ ಉತ್ತಮ ಬೆಳೆ ಪಡೆಯಬಹುದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿ ಉತ್ತಮ ಇಳುವರಿ ಪಡೆಯುತ್ತಿರುವ ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದ ರೈತರಾದ ತಮ್ಮಣ್ಣ ಯಲ್ಲಪ್ಪ ಬೆಣ್ಣೂರವರ ಅನುಭವ ಹೀಗಿದೆ. ಮೊದಲು ಈ ಜಮೀನಿನಲ್ಲಿ ಬೆಳೆ ಬೆಳೆಯೋಕ್ಕೆ ಆಗುತ್ತಿದ್ದಿಲ್ಲ. ಸಾಕಷ್ಟು ಕೊರಕಲೆ ಬಿದ್ದಿತ್ತು, ಮಣ್ಣು ಸವಕಳಿಯಾಗಿ ಹೊಕ್ಕಿತ್ತು. ಆ ಮಣ್ಣನ್ನು ತಡೆಗಟ್ಟಿ ಮತ್ತು ನೀರನ್ನು ತೇವಾಂಶವನ್ನು ತಡೆಗಟ್ಟಿ ನೀರನ್ನು ಇಂಗಿಸೋದ್ರಿಂದ ಸಾಕಷ್ಟು ತೇವಾಂಶ ಹೆಚ್ಚಾಗಿ ಇಳುವರಿಯಲ್ಲಿ ಹೆಚ್ಚಿಗೆ ಬಂತು. ಮೊದಲು ಈ 7 ಎಕರೆ 14 ಕುಂಟೆಯಲ್ಲಿ ಬರೀ 10ರಿಂದ 15 ಚೀಲನ್ನು ಜೋಳ ತೆಗಿತಿದ್ದರು. ನಾನು ತೆಗೆದುಕೊಂಡ ಮೇಲೆ ಅಭಿವೃದ್ಧಿ ಮಾಡಿ ಒಡ್ಡು ಕಟ್ಟಿ ಕಲ್ಲೊಡ್ಡು ಕಟ್ಟಿ 70 ಕ್ವಿಂಟಲ್ ಜೋಳವನ್ನು ತೆಗೆದಿದ್ದೇನೆ. ಮತ್ತು ಈ ಜಮೀನಿನಲ್ಲಿ ಜಿಲ್ಲಾಕ್ಕೆ ಸೆಕೆಂಡ್ ಪ್ರೈಸನ್ನು ತೆಗೆದುಕೊಂಡಿದ್ದೇನೆ. ಮುಖ್ಯವಾಗಿ ರೈತರಿಗೆ ಬೇಕಾದದ್ದು ಭೂ ತೇವಾಂಶ ಇಲ್ಲ ಅಂದರೆ ಇಳುವರಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಮಳೆ ಒಂದು ತಿಂಗಳದ್ದು ಒಂದೇ ದಿವಸ ಬೀಳುತ್ತದೆ, ಒಂದು ತಿಂಗಳದ್ದು ಒಂದು ತಾಸಿನೊಳಗೂ ಬೀಳುತ್ತದೆ. ಇಂಥ ಮಳೆಗಾಲವನ್ನು ತಡೆಗಟ್ಟಲಿಕ್ಕೆ ಈಗ ಎರೆ ಜಮೀನಿನಲ್ಲಿ ಮಣ್ಣಿನ ಒಡ್ಡೆಗಳು ತಾಳೋದಿಲ್ಲ. ಆದ್ದರಿಂದ ನಾನು ಈ ತಾಂತ್ರಿಕತೆಯನ್ನು ಈ ನಮ್ಮ ಪಾರಂಪರಿಕವಾದ ಹಿರಿಯರ ಅನುಭವದಿಂದ ಹಾಗೂ ನಾನು ಎಂಡಿಗೇರಿಯಲ್ಲಿ ನಮ್ಮ ಒಡ್ಡು ಇದ್ದದ್ದು ಅದರಲ್ಲಿ ಕೆಲವೊಂದು ದೋಷಗಳು ಇದ್ದದ್ದನ್ನು ನಾನು ಸರಿಪಡಿಸಿ ಹೊಸ ವೈಜ್ಞಾನಿಕವಾದ ತಳಹದಿಯನ್ನು ಹಾಕಿಕೊಂಡು ತಳ ತೆಗೆದು ತಳವಡ್ಡು ಅನ್ನುವಂಥದ್ದು 2 ಪದರಿನ ಕಲ್ಲೊಡ್ಡನ್ನು ನಾನು 1999ರಲ್ಲಿ ಈ ಜಮೀನಿಗೆ ನಾನು ಇದನ್ನು ಕಟ್ಟಿಸಿದೆನು. ಆಗಿನ ದೋಷಗಳಂದ್ರೇನು, ಗುಂಡ್ಗಲ್ಲು ಹಾಕ್ತಿದ್ರು ಕಲ್ಲೊಡ್ಡಿನ. ಗುಂಡ್ಗಲ್ಲು ಹಾಕೋದ್ರಿಂದ ಬೇರಿಂಗದ ಗತೆ ಉಳ್ಳಿ ಒಡ್ಡು ದನ ಕರ ಉಳ್ಳಿ ಹೋಗ್ತಿತ್ತು. ಆದರೆ ನಾ ಹಾಗಿಲ್ಲ, ಗುಂಡ್ಗಲ್ಲು ಹಾಕಂಗಿಲ್ಲ. ಗುಂಡ್ಗಲ್ಲನ್ನು ಹಿಂದೆ ಸುರಿಯೋದು, ಒಡ್ಡನ್ನು ಡಬಲ್ ಕೋಟಿಂಗ್ ಗ್ವಾಡವಡ್ಡಿಗತೆ ಕಟ್ಟಿ ಆ ಗ್ವಾಡವಡ್ಡಿನ ಹಿಂದೆ ನಾವು ಕಲ್ಲೊಡ್ಡು ಹಾಕಿ ಗರ್ಸ್ ಹಾಕಿ ಮ್ಯಾಗ ಮಣ್ಣು ಹಾಕಿ ಸಾಗುವಳಿ ಮಾಡ್ತೀವಿ. ಈ ಒಡ್ಡು ನಾನು ಕಟ್ಟಬೇಕಾದ್ರೆ ಮೊದಲು ಸರ್ವೆ ಮಾಡಿಸಿದ್ದೆನು. ಪೂರ್ವಭಾವಿ ಸರ್ವೆ ಮಾಡಿಸಿ ಈ ಜಮೀನಿನಲ್ಲಿ ಒಂದು ಎತ್ತು ಹಾವಾಟು ಬಿಟ್ಟು ಡಬಲ್ ಪದರಿನ ಕಲ್ಲೊಡ್ಡೆಗಳನ್ನು 3 ಫೂಟು ಕೊನೆಯ ಭಾಗದಲ್ಲಿ ಈ ಬಚ್ಚಲದಲ್ಲಿ 5 ಫೂಟ್ ಹಿಡ್ಕೊಂಡು ಸ್ಲೋಪಿನ ಮುಖಾಂತರ ಹೆಚ್ಚು ಒತ್ತಡದಲ್ಲಿ ಹೆಚ್ಚು ಬರುವ ಹಾಗೆ ಕಲ್ಲೊಡ್ಡಿನ ಈ ಹಳ್ಳೂರ ಒಡ್ಡರಿಂದ ಇದನ್ನು ನಾನು ನಿರ್ಮಾಣ ಮಾಡಿದ್ದೇನೆ. ಈ ಜಮೀನಕ್ಕೆ 30ರಿಂದ 40 ಎಕರೆಗಳ ಜಮೀನು ನೀರು ನಮ್ಮ ಜಮೀನಕ್ಕೆ ಬರುತ್ತದೆ. ಅಂದರೆ ಮೇಲ್ಗಡೆಯಿಂದ ಅಲ್ಲಿ 7 ಎಕರೆ ಜಮೀನು ಅದ ರೀ. 7 ಎಕರೆ ಜಮೀನದಲ್ಲಿ ನೀರು ಆಡಿ ಮತ್ತು ತೆಳಗೆ ನಂದೇ 7 ಎಕರೆ ಜಮೀನದ ಈ ಜಮೀನಿಗೆ ಬರ್ತಾರೆ. ಸಾಮಾನ್ಯವಾಗಿ ನಾವು ಬಿತ್ತುವ ಪೂರ್ವದಲ್ಲಿ 1ರಿಂದ 4 ಕೃಷಿ ಹೊಂಡಕ್ಕೆ ಸಾಲುವಷ್ಟು ನೀರು ಸ್ಟಾಕ್ ಮಾಡುತ್ತೇನೆ. ಅದು ಹೆಚ್ಚುವರಿ ನೀರನ್ನು ಹೊರಗೆ ಬಿಡುತ್ತೇನೆ. ಅಂದರೆ ನಮ್ಮ ಭೂಮಿ ಮೇಲೆ ತೇವಾಂಶ ನೋಡಿಕೊಂಡು ನಾವು ಹೊರಗೆ ಬಿಡ್ತೀವಿ. ತೇವ ಆಯಿತು ಅಂದರೆ ಕಲಾಸ್ 2-3 ಎಕರೆ ನೀರು ನಿಂತು ಹೊರಗೆ ಹೋಗಿಬಿಡ್ತದೆ. ಅದು ಇದರಲ್ಲಿ ಸಾಮಾನ್ಯವಾಗಿ 2-3 ಇಂಚು ಮಳೆ ಆತಂತಂದ್ರೂ ನಮಗೆ ಇಲ್ಲಿ ಪೀಕ್ ನಾವು ತೆಗಿಲಿಕ್ಕೆ ಸಾಧ್ಯ ಐತೆ. ಈಗ ಹೆಸರು ಹಾಕಿವ್ರಿ, 1 ವರ್ಷ ಶೇಂಗಾ ಹಾಕ್ತೀವಿ ಹಿಂಗಾರಿಯಲ್ಲಿ ಸೂರ್ಯಕಾಂತಿ, ಈರುಳ್ಳಿ ಮತ್ತು M35 ಜೋಳ. ಈಗ ಸಾಕಷ್ಟು ಇಳುವರಿ ಬರ್ತದೆ ರೀ. ಮತ್ತು ಸಾಗುವಳಿಗೂ ಮತ್ತು ಹಲವಾರಾಗ್ಯದ್ರಿ. ಮತ್ತು ಕಸ ಕಳೆಗಳನ್ನು ಇಂಥ ಒಡ್ಡುಗಳನ್ನು ನಿರ್ಮಾಣ ಮಾಡೋದ್ರಿಂದ ಸಂಪೂರ್ಣ ನಮ್ಮ ಜಮೀನಿನಲ್ಲಿ ಕಳೆ ಕಸ ಯಾವುದು ಬೆಳೆಯಂಗಿಲ್ಲ. ನಾವು ಸಾಗುವಳಿ ಒಡ್ಡುಗಳನ್ನು ನಿರ್ಮಾಣ ಮಾಡಿದೆವು. ಬದುಗಳ ಮೇಲೆ ಯಾವಾಗಲೂ ಕಳೆ ಕಸಗಳನ್ನು ಸ್ವಚ್ಛ ಇಡೋದ್ರಿಂದ ಅದು ಆಟೋಮೆಟಿಕಾಲಿ ಹೊಲದಲ್ಲಿ ಸಹಿತ ಕಳೆ ಕಸ ಆಗಂಗಿಲ್ಲ ರೀ. ಇದು ನನಗೆ ಖರ್ಚು ಮಾಡಲಿಕ್ಕೆ 80ರಿಂದ 90 ಸಾವಿರ ರೂಪಾಯಿ ಖರ್ಚಾಗಿದೆ ಪ್ರಾರಂಭದ. ನಿರ್ವಹಣೆ ಖರ್ಚೂ ಇಲ್ಲ ಇದಕ್ಕೆ ರೀ. ಸಾಮಾನ್ಯವಾಗಿ ಗಳೆ ಹೊಡುವಾಗ ಏನು ರಂಟೆ ಇದಾವಲ್ಲ, ಅದ್ರ ಮ್ಯಾಗ ಹೆಣ್ಣಾಳು ನಮ್ಮ ಮನೆಯವರ ನಾವು ಮ್ಯಾಗ ಒಕ್ಕೊಂತ ಹೋಗ್ಬಿಡು ಸಾಕು. ಯಾವ ಮೇಂಟೆನೆನ್ಸ್ ಖರ್ಚೂ ಇಲ್ಲ ರೀ ಇದಕ್ಕೆ. ಇದಕ್ಕೆ ಸರ್ಕಾರದವರು ಯಾವ ಸಹಾಯ ಮಾಡಿಲ್ಲ. ಆದರೆ ಗ್ರಾಮೀಣ ಬ್ಯಾಂಕ್, ಬಿಜಾಪುರ ಗ್ರಾಮೀಣ ಬ್ಯಾಂಕ್ ಇರೋದ್ರಿಂದ ಒಮ್ಮೆ 10,000 ರೂಪಾಯಿ ನಾನು ಸಾಲ ತೊಗೊಂಡಿದ್ದೀನಿ. ಮತ್ತು ಒಂದು 20,000 ತೊಗೊಂಡು ಅದನ್ನು ಈ ಉತ್ಪನ್ನದಿಂದ ನಾನು ತೀರ್ಸೀನಿ. ಇದರಿಂದ ಅಡ್ವಾಂಟೇಜ್ ಅಂದರೆ ನಮಗೆ ನೀರು ತಡೆ ಹಿಡುವಂಥ ಶಕ್ತಿನೂ ಬಂತು ಮತ್ತು ನಮಗೆ ಸಾಕಷ್ಟು ತೇವಾಂಶನೂ ಆಯಿತು ಮತ್ತು ಇಳುವರಿಯಲ್ಲಿ ಹೆಚ್ಚಿಗೆನೂ ಬಂತು. ಮತ್ತು ಮೇಲಾಗಿ ಅಂತಂದರೆ ನಾವು ಗೊಬ್ಬರ ಗುಡೆ ರಾಸಾಯನಿಕವನ್ನು ಹಾಕೋದೇ ಬೇಡ, ತನ್ನಿಷ್ಟು ತಾನೇ ಬೆಳಿತೈತೆ ಇದು.
ಮಣ್ಣು ಸವಕಳಿ ಆಗಂಗನೇ ಇಲ್ಲ. ನಮ್ಮ ಮಣ್ಣು ಒಂದು ಅಣು ಸಹಿತ ಹೊರಗೆ ಹೋಗಂಗೇ ಇಲ್ಲ. ನೀರು ನಿಂತು ಹೆಚ್ಚುವರಿ ಆದ ತಿಳಿ ನೀರು ಅಷ್ಟೇ ಹೋಗುವಂಥ ವ್ಯವಸ್ಥೆ ಈ ಒಡ್ಡಿನಲ್ಲಿ ಅದ. ಸಾಗುವಳಿ ಖರ್ಚು ಭಾಳ ಕಡಿಮೆ ಅದ ಮತ್ತು ಇಳುವರಿ ಡಬಲ್ ಬರ್ತದೆ ಮತ್ತು ಕಳೆ ಕಸಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳಕ್ಕೆ ಬಹಳ ಸಹಾಯ. ಮತ್ತು ಕಾಂಪೋಸ್ಟ್ ಗೊಬ್ಬರ ಆಗಲಿ ರಾಸಾಯನಿಕ ಗೊಬ್ಬರ ಆಗಲಿ ಒಂದು 25% ಹಾಕಿದ್ರೆ ಸಾಕು. ಇದು ಸ್ವಾವಲಂಬಿಗೆ ಬದುಕಿಗೆ ಒಂದು ಬುನಾದಿ. ಇದು ಯಾರು ಬೇಕಾದರೂ ಮಾಡ್ಕೋಬೋದು ಮತ್ತು ಕನಿಷ್ಠ ಹಂತವಾಗಿಯೂ ಮಾಡ್ಕೋಬೋದು. ಇದು ಏನು ಇಂತಿಷ್ಟ ಈಗ ಮಾಡ್ಬೇಕಂತನೂ ಅವಶ್ಯಕತೆ ಇಲ್ಲ. ಒಂದು ಸೈಡ್ದಿಂದ 1 ವರ್ಷ, ಒಂದು ಸೈಡ್ದಿಂದ 1 ವರ್ಷ, ಇವೆರಡೂ ಪೂರ್ತಿ ಆದ್ರಿಂದ ಈ ಬಚ್ಚಲ ಈ ಒಳಗಟ್ಟಿಯನ್ನು 1 ವರ್ಷ 3 ವರ್ಷದೊಳಗೆ ನಾವು ಸಾಮಾನ್ಯ ಸಣ್ಣ ರೈತರು ಸಹಿತ ಮಾಡ್ಕೋಬೋದು. ಆದರೆ ಅದರ ಪ್ರಮಾಣ, ನೀರಿನ ಬರುವ ಪ್ರಮಾಣ ಮತ್ತು ಅದರ ವ್ಯವಸ್ಥೆ, ಭೂಮಿಯ ಗಟ್ಟಿತನ ನೋಡಿಕೊಂಡು ಇದನ್ನು ವ್ಯವಸ್ಥೆ ಮಾಡ್ಬೋದು. MBBS ಡಾಕ್ಟ್ರ, ಇಂಜಿನಿಯರ್ ಡಾಕ್ಟ್ರ್ ಮಾಡ್ರೆ ನನ್ನ ಮಗ ಅಂದ್ರೆ ಇನ್ನು ಸ್ವಾಲ ಒಳ್ಳೇದಾಗತ್ತಂತಾರೆ. ಹಂಗೆ ಒಬ್ಬ ಡಾಕ್ಟ್ರನ್ನ ಮಾಡಿದಂಗೆ ಈ ಕಲ್ಲೊಡ್ಡು ಕಟ್ಟೋದ್ರಿಂದ ಈ ಹೊಲಕ್ಕೆ ಒಬ್ಬ ಡಾಕ್ಟ್ರನ್ನ ಮಾಡಿದಂಗೆ ಆದಾಯ ತಪ್ಪಲಾರ್ದೆ ಬರ್ತೈತಿ. ಮೊದಲು ಇದು ಕೊರಕಲಿ ಬಿದ್ದಾಗ 10-12 ಸಾವಿರ ರೂಪಾಯಿ ಇನ್ಕಮ್ ಬರ್ತಿದ್ದಿಲ್ಲ. ಈಗ ಇದು ಆರಾಮವಾಗಿ ನಾನು ಈಗ 1-1.5 ಲಕ್ಷ ರೂಪಾಯಿ ವರ್ಷ ಆದಾಯನ ಈ ಜಮೀನಿನಲ್ಲಿ ನಾನು ತೆಗಿತೇನೆ. ಕುಸಿಗೆಗೆ ಹೆಚ್ಚು ಸೂಕ್ತ, ಈ ನೀರಾವರಿಗೆಲ್ಲಿನೂ ಸೂಕ್ತ. ಈ ಕಲ್ಲೊಡ್ಡಿನಿಂದ ಭೂ ಫರ್ಟಿಲಿಟಿ ಹೋಗಂಗಿಲ್ಲ, ಹೆಚ್ಚಾಗ್ತಾ ಹೋಗ್ತದೆ. ಮೊದಲು ಈ ಕಲ್ಲೊಡ್ಡು ಕಟ್ಟೋದ್ರಿಂದ ಹೆಚ್ಚು ಆದಾಯ ಬರ್ತೈತಿ. ಆದಾಯ ಬರೋದ್ರಿಂದ ಆ ಕುಟುಂಬಕ್ಕೆ ಚೈತನ್ಯ ಬರ್ತೈತಿ. ಚೈತನ್ಯದಿಂದ ಅವ್ರು ಕೃಷಿ ಮಾಡೋಕೆ ಶಾಶ್ವತವಾಗಿ ಇಲ್ಲೇ ಉಳಿತಾರೆ. ಖುಷ್ಕಿ ಜಮೀನಿನಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಕಲ್ಲೊಡ್ಡು ಹಾಕುವುದು ಅತ್ಯಂತ ಲಾಭದಾಯಕ ಎಂಬುದನ್ನು ತಮ್ಮಣ್ಣ ಬೆಣ್ಣೂರವರು ಸಾಬೀತುಪಡಿಸಿದ್ದಾರೆ. ಭೂಸವಕಳಿ ತಡೆಗಟ್ಟಿ ಮಣ್ಣಿನ ಫಲವತ್ತತೆ ವೃದ್ಧಿಗೆ ರೈತ ಬಾಂಧವರು ಹೆಚ್ಚು ಒತ್ತು ನೀಡಿದಲ್ಲಿ ಖುಷ್ಕಿ ಭೂಮಿಯಲ್ಲೂ ಅತ್ಯುತ್ತಮ ಬೆಳೆ ಬೆಳೆದು ಲಾಭವನ್ನು ಗಳಿಸಬಹುದು. ಈ ಕಲ್ಲೊಡ್ಡುಗಳು ಇವತ್ತು ಬೆನಕಟ್ಟಿ ಅವರು ಯಾಕೆ ಈ ಸುತ್ತಮುತ್ತ ಹಳ್ಳಿಕ್ಕಿಂತ ಹೆಚ್ಚು ಉತ್ಪನ್ನ ತೆಗಿತಾರೆ ಅಂದರೆ ಇವೇ ಕಲ್ಲೊಡ್ಡೆ ಕಾರಣ. ಇಲ್ಲಿ ಕೆಲವೊಂದು ಪಾರಂಪರಿಕ ಕಲ್ಲೊಡ್ಡೆಗಳಲ್ಲಿ ಸ್ವಲ್ಪ ನ್ಯೂನ್ಯತೆಗಳನ್ನು ನಾವು ಇವತ್ತು ಸರಿಪಡಿಸಿ ಇವತ್ತು ನಾವು ಕಟ್ಟಿದಂಥ ಕಲ್ಲೊಡ್ಡಿಗೆ ಮಹತ್ವ ಕೊಟ್ಟರೆ ಇವತ್ತು ಉತ್ತರ ಕರ್ನಾಟಕದ ಕಲ್ಲೊಡ್ಡುಗಳು ಅಮರವಾಗಿ ಇರ್ತಾವಂತ ನಾನು ಇವತ್ತು ಹೇಳ ಬಯಸ್ತೇನೆ.